ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಸೆಂಬರ್ 31ರ ಒಳಗೆ ಜೆಬಿಎ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ಹಿನ್ನೆಲೆ ಸುಪ್ರೀಂ ತೀರ್ಪು ಸ್ವಾಗತಿಸಿದ ಅರ್ಜಿದಾರ ಅಬ್ದುಲ್ ವಾಜೀದ್. ಸುಪ್ರೀಂ 3ನೇ ಬಾರಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದೆ. ನೋಡಿ, ಡಿಸೆಂಬರ್ 31ರ ಒಳಗೆ ಜೆಬಿಎ ಚುನಾವಣೆ ನಡೆಸುವಂತೆ ತೀರ್ಪು ಬಂದಿರೋದು. ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಅರ್ಜಿದಾರ ಅಬ್ದುಲ್ ವಾಜೀದ್. ಸುಪ್ರೀಂ 3ನೇ ಬಾರಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದೆ. SIR ನಡೀತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನು ಕೊಟ್ಟಿದೆ. 2027ರ ಒಳಗೆ ಹೊಸ ಕಾರ್ಪೊರೇಟರ್ ಆಯ್ಕೆಯಾಗೋದು ಖಚಿತ. ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ದೇವೆ. ಆದಷ್ಟು ಬೇಗ ಎಲೆಕ್ಷನ್ ಆಗಲಿ. 5 ನಗರ ಪಾಲಿಕೆಗಳಿಗೆ ಡಿಸೆಂಬರ್ 31ರ ಒಳಗೆ ಎಲೆಕ್ಷನ್ ನಡೆಯುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಅರ್ಜಿದಾರ ಅಬ್ದುಲ್ ವಾಜೀದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. GBA ಚುನಾವಣೆ ನಡೆಸುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ 3ನೇ ಬಾರಿ ತನ್ನ ಗಡುವನ್ನು ಕೊಟ್ಟಿದೆ. ಅಂದರೆ ಡಿಸೆಂಬರ್ 31, 2026ರ ಒಳಗಡೆ GBA ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳಿ ಕೊನೆಯ ಡೆಡ್ಲೈನನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಸೊ ನಮ್ಮ ಜೊತೆಗೆ ಅಬ್ದುಲ್ ವಾಜೀದ್ ಇದ್ದಾರೆ. ಇವರು ಯಾರು ಅಂತಂದರೆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನು ಸಲ್ಲಿಸಿದಂಥವ್ರು. ಸರ್, ಈಗ ಸುಪ್ರೀಂ ಕೋರ್ಟು 3ನೇ ಬಾರಿ ಡೆಡ್ಲೈನನ್ನು ಕೊಟ್ಟಿದೆ. ಅದು ಮತ್ತೇನೋ ಮೀರುತ್ತಾ? ಅಷ್ಟರೊಳಗಡೆ ಹೊಸ ಕಾರ್ಪೊರೇಟರ್ಗಳು ಆಯ್ಕೆಯಾಗಿ ಬರ್ತಾರ ಬೆಂಗಳೂರಿಗೆ? ನೋಡಿ, ಈಗ ಹಿಂದೆ ಮೇ ತಿಂಗಳಲ್ಲಿ ಒಂದು ತೀರ್ಪು ಬಂದಿತ್ತು ಸುಪ್ರೀಂ ಕೋರ್ಟು. ಆಗ್ಲೂ ಸಹ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಅವರು ಸೆಪ್ಟೆಂಬರ್ವರೆಗೂ ಅದು ಕೇಳಿದರು, ನಮಗೆ ಸ್ಟಾಫ್ ಕೊರತೆ ಇದೆ ಮತ್ತೊಂದು ರೀಸನ್ ಹಾಕ್ಕೊಂಡು. ಆದರೆ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಆಗಸ್ಟ್ ಒಳಗಡೆ ಚುನಾವಣೆ ನಡೆಸಬೇಕಂತ ಒಂದು ಆದೇಶವನ್ನು ಕೊಟ್ಟಿತ್ತು. ಆದರೆ ಆ ತೀರ್ಪು ಬಂದ ನಂತರ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು SIRನ ಘೋಷಣೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ SIR ನಡೀತಾ ಇದೆ. ಈಗ ಆಲ್ರೆಡಿ ತಮಗೆಲ್ಲ ಈಗ 30ನೇ ತಾರೀಕು ಒಳಗಡೆ ನಾವು ಫಾರ್ಮ್ ಸಲ್ಲಿಸಬೇಕಂತ ಒಂದು ಕೊನೆ ದಿನ ನಿನ್ನೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಆಗಿ ಆಗಸ್ಟ್ 8ವರೆಗೂ ಸಮಯ ಸಿಕ್ಕಿದೆ. ಇವತ್ತು ಒಂದೇ ರೀಸನ್ನು ಸುಪ್ರೀಂ ಕೋರ್ಟಲ್ಲಿ 3 ಜನ ಕೇಳಿರೋದು, GBA ಆಗಲಿ, ಸರ್ಕಾರ ಆಗಲಿ, ಎಲೆಕ್ಷನ್ ಕಮಿಷನ್ ಆಗಲಿ, SIR ನಡೀತಾ ಇದೆ, ಸಿಬ್ಬಂದಿ ಕೊರತೆ ಇದೆ, ನಾವು ಚುನಾವಣೆ ಮಾಡೋಕ್ಕೆ ನೀವು ಆದೇಶಕ್ಕೆ ನಾವು ರೆಡಿ ಇದ್ದೀವಿ, ತಯಾರಿದ್ದೀವಿ. ಆದರೆ SIR ಹಿನ್ನೆಲೆಯಲ್ಲಿ ನಮಗೆ ದಯವಿಟ್ಟು ಸಹ ಟೈಮ್ ಕೊಡಿ, ನಮಗೆ ಡಿಸೆಂಬರ್ ಒಳಗೆ ಟೈಮ್ ಕೊಡಿ ಅಂತಲೂ ಕೇಳಿದರು. ಆಗ ಚರ್ಚೆಗೆ ಬಂದಾಗ ಯಾಕೆ ಡಿಸೆಂಬರ್ ಅಂತಲೂ ಕೇಳಿದಾಗ, ಈಗ ಫೈನಲ್ ವೋಟರ್ ಲಿಸ್ಟು ಬರದೇ ಅಕ್ಟೋಬರ್ 17 ಅಂತ ಒಂದು ನಿನ್ನೆ ತೀರ್ಮಾನ ಆಗಿದೆ. ಮತ್ತು ತಿರ್ಗಾ ಕಾಲಾವಕಾಶ ಸಿಗ್ಬೋದು. ಆ ಹಿನ್ನೆಲೆಯಲ್ಲಿ ಸೇಫರ್ ಸೈಡಲ್ಲಿ ಡಿಸೆಂಬರ್ 31 ಟೈಮ್ ಕೊಡಿ ಸರ್ ಅಂತ ಕೇಳಿದಾಗ ಚೀಫ್ ಎಲೆಕ್ಷನ್ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು ತೀರ್ಪನ್ನು ಕೊಟ್ಟಿದ್ದಾರೆ. ಬಹುತೇಕ ಈ ಸಲ ಫೈನಲ್ ವರ್ಡಿಕ್ಟ್ ಅಂತ ನನಗೆ ಭರವಸೆ ಇದೆ. ಡಿಸೆಂಬರ್ 31 ಒಳಗಡೆ GBA 5 ಪಾಲಿಕೆಗೆ ಚುನಾವಣೆ ಆಗುತ್ತೆ. ಸರ್, ಈ ಹಿಂದೆ ಇವತ್ತು ಅಂದರೆ ಈ 3ನೇ ಬಾರಿ ಡೆಡ್ಲೈನು ಸೇರಿದಂತೆ ಪ್ರತಿ ಬಾರಿನೂ ಒಂದಲ್ಲ ಒಂದು ಕಾರಣವನ್ನು ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಕೊಡುವಂಥ ಕೆಲಸಕ್ಕೆ ಮಾಡೈತೆ ಸರ್. ಒಂದು ಕಡೆ 5 ಕಾರ್ಪೊರೇಷನ್ ಮಾಡಿದ್ದೀವಿ ಅಂತ, ಇನ್ನೊಂದು ಕಡೆ ಗಣತಿ ನಡೀತಾ ಇದೆ ಅಂತ, ಈಗ SIR ನಡೀತಾ ಇದೆ ಅಂತ. ಮುಂದೆ ಇನ್ನೊಂದೇನೋ ಒಂದು ರೀಸನ್ ಬರುತ್ತೆ, ಇನ್ನೊಂದೇನೋ ರೀಸನ್ ಕೊಟ್ಟು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಇದೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ. ಆ ಪ್ರಶ್ನೆಗೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪ್ರಶ್ನೆ ಮಾಡಿದ್ರು, ತಿರ್ಗಾ ನೀವು ಡಿಸೆಂಬರ್ ವಾಪಸ್ ಏನೋ ಬಂದು ರೀಸನ್ ತೊಗೊಂಬತ್ತೀರಪ್ಪ ಅಂತ. ಆಗ ಕಪಿಲ್ ಸಿಬ್ಬಲ್ಲು ನೇರವಾಗಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಅವರು ಹೇಳಿದ್ರು, ಸರ್ ಈ ವಿಚಾರಕ್ಕೆ ನಿಮ್ಮ ಮುಂದೆ ತಿರ್ಗಾ ನಾನು ಬರಲ್ಲ ಅಂತಲೂ ಸ್ಪಷ್ಟವಾಗಿ ಹೇಳಿದ್ರು. ಮತ್ತು ನಮ್ಮ AG ಇರ್ತಕ್ಕಂಥವ್ರು ಅವರು ಶಶಿಕಿರಣ್ ಅವರು ಹೇಳಿದ್ರು, ಇಲ್ಲ ಸರ್ ನಾವು 1ನೇ ತಾರೀಕು ಜನವರಿ ಬಂದುಬಿಟ್ಟು ನಿಮಗೆ ಹೇಳ್ತೀವಿ, ನಾವೆಲ್ಲ ಪ್ರಕ್ರಿಯೆ ಮುಗಿಸಿದ್ವಿ, ಚುನಾವಣೆ ಆಗಿದೆ ಅಂತ ಹೇಳಿದ್ವಿ ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಸತ್ಯ ಹೇಳಿದ್ದಾರೆ ಅಂತ ನನ್ನ ನಂಬಿಕೆ ಇದೆ. ಬಹುತೇಕ ಮುಂದೆ ಯಾವುದೇ ಅವ್ರಿಗೆ SIR ಇರ್ತಾರಲ್ಲ ಅಂತ 100% ಅವ್ರಿಗೆ ಯಾವುದೇ ಸಮಯ ಸಿಗ್ತಾ ಇರಲಿಲ್ಲ. SIR ಹೌದು, ನಾನು ಸ್ವಾಗತ ಮಾಡ್ತೀನಿ, ನನ್ನ ಪೆಟಿಷನ್ ಆದ್ರೂ ಇವತ್ತು SIR ಆತಂಕಕ್ಕೆ ಉಳಿದಾಗಿದೆ. ಎಲ್ಲ ಭಾಳ ಜನರು ಹೆಸರುಗಳು ಹುಡುಕದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ನಾವು ಮುಂದಿನ ತಿಂಗಳಲ್ಲಿ SIR ಮೂಮೆಂಟಲ್ಲಿ ಹೋಗಿ ಚುನಾವಣೆಯಲ್ಲಿ ಜನರಿಗೆ ನಾವು ವೋಟ್ ಕೇಳ್ತಾಗ ಸರಿ ಇಲ್ಲ ಅಂತ ನಾವು ಅದಕ್ಕೆ ಸಹ ಪರ ಇದ್ದೀವಿ. ಬಹುತೇಕ ಈ ಸಲ ಕೊನೆ ಡಿಸೆಂಬರ್ ಒಳಗಡೆ ಚುನಾವಣೆ ಆಗುತ್ತೆ ನಂಬಿಕೆ ಇದೆ. ಇದಿಷ್ಟು ಅಬ್ದುಲ್ ವಾಜೀದ್ ಹೇಳ್ತಾ ಇರುವಂತಹ ಮಾತು. ಈಗಾಗಲೇ ಸುಪ್ರೀಂ ಕೋರ್ಟ್ 3 ಬಾರಿ ಗಡುವನ್ನು ಕೊಟ್ಟಿದೆ. ಆದರೆ ಇವತ್ತು ಕೊಟ್ಟಂತಹ ತೀರ್ಪನ್ನು ಅಂತಿಮವಾದಂಥ ಗಡುವು ಅನ್ನುವಂಥ ಒಂದು ಎಚ್ಚರಿಕೆನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಸೊ ಈಗಾಗಲೇ ಸರ್ಕಾರನೂ ಕೂಡ ಡಿಸೆಂಬರ್ 31 ಒಳಗಡೆ ಚುನಾವಣೆಯನ್ನು ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ಗೆ ಹೇಳಿರೋದ್ರಿಂದ ನಮಗೆ ವಿಶ್ವಾಸ ಇದೆ, ಜನವರಿ 1 ಒಳಗಡೆ ಹೊಸ ಕಾರ್ಪೊರೇಟರ್ಗಳು ಬೆಂಗಳೂರಿಗೆ ಆಯ್ಕೆಯಾಗಿ ಬರ್ತಾರೆ. ಬೆಂಗಳೂರನ್ನ ಅಂದರೆ ಸಮಗ್ರ ಬೆಂಗಳೂರಿನ ಅಭಿವೃದ್ಧಿಗೆ
ಹೊಸ ಕಾರ್ಪೊರೇಟರ್ಗಳು ಪ್ರಯತ್ನವನ್ನು ಪಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.